ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಸುತ್ತಮುತ್ತಲ ಗ್ರಾಮ ಇದಾವೆ, 16 ಗ್ರಾಮ ಇದೆ. ನವಿಲಹಳ್ಳಿ ಸೇರಿದ ಸಾಕಷ್ಟು ಗ್ರಾಮಗಳಿದೆ. ಆ ಗ್ರಾಮದಲ್ಲಿ ಇಲ್ಲಿಂದ ಸುಮಾರು 25-30 ಜನ ಅಲ್ಲಿಗೆ ಕೆಲಸಕ್ಕೆ ಹೋಗಿದ್ದಾರೆ. ಅದರಲ್ಲಿ ಸಬಾಸ್ಟಿನ್ ಅಂತ ನಮ್ಮೊಂದಿಗೆ ಅವರ ಎಂಟಿನ ಕೂಡ ಅಲ್ಲಿದ್ದಾರೆ. ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಎಷ್ಟು ವರ್ಷದಿಂದ ಮೇಡಮ್ ಅಲ್ಲಿ ಕೆಲಸ ಮಾಡ್ತಾರೆ ಸುಜಾತ ಮೇಡಮ್? ನಮ್ಮ ಮಿಸ್ಸಸ್ ಅಲ್ಲಿಂದ ಒಂದು 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಇಸ್ರಾಯೇಲ್ ಮತ್ತೆ ಇರಾನ್ ಇಂದ ಯುದ್ಧ ಹೆಚ್ಚಾಗುವ ಸಂಭವ ಇದೆ. ಆ ರೀತಿ ಏನಾದ್ರು ಜಾಸ್ತಿ ಆದ್ರೆ ಈಗ ನಾವು ಮಿಸ್ಸಸ್ಗೆ ಫೋನ್ ಮಾಡಿ ಕೇಳಿದ್ವಿ, ಇಲ್ಲ ಏನು ಗಾಬರಿ ಪಡಬೇಡಿ, ನಾವೆಲ್ಲ ಸೇಫ್ ಆಗಿದ್ವಿ, ಚೆನ್ನಾಗಿದ್ವಿ ಅಂತ ಡೈಲಿ ಮಾತಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಏನಾದರೂ ಜಾಸ್ತಿ ಆದ್ರೆ ನಮ್ಮ ಕಡೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಜಾಸ್ತಿ ಯುದ್ಧ ಅಂತ ಮಿತಿಮೀರಿದ್ರೆ ಅವರೆಲ್ಲನೂ ಕರ್ಸ ಏರ್ಪಾಡು ಸರ್ಕಾರ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಎಲ್ಲರೂ ದುಡಿಯೋಕ್ಕೆ ಅಂತ ಅಲ್ಪ ಸ್ವಲ್ಪ ದುಡ್ದು ಏನಾದ್ರು ಮಾಡೋಣ ಅಂತ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಈಗ ಯುದ್ಧ ಬೇರೆ ಸ್ಟಾರ್ಟ್ ಆಗಿದೆ. ಯುದ್ಧ ಇನ್ನು 2 ಕಂಟ್ರಿ ಒಪ್ಪಂದ ಮುಖಾಂತರ ಸ್ಟಾಪ್ ಆದ್ರೆ ಒಳ್ಳೇದು. ಇನ್ನು ಇದು ಹೆಚ್ಚಾಗಿ ಮಿತಿಮೀರಿದ್ರೆ ಅಂತ ಒಂದು ಸಂದರ್ಭ ಬಂದ್ರೆ ಅವರು ಸಹ ಅಲ್ಲಿದ್ದು ಇಂಡಿಯನ್ ಎಂಬಸಿ ಇದೆ, ಅಲ್ಲಿಗೆ ಹೋಗಿ ಮನವಿ ಮಾಡ್ಕೊಂತಾರೆ. ಅದು ಅಂದ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದು ನಿಮ್ಮ ಸರ್? ಅಲ್ಲಿಂದ ಒಂದು 12 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ದಾರೆ? ಇದು ಹೋಮ್ ನರ್ಸ್ ಆಗಿ, ಕೇರ್ ಟೇಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ನಿಮ್ಮಲ್ಲಿ ನಾವು ಕೇಳ್ಕೊಳ್ಬೇಕು ಏನಂತ ಅಂದ್ರೆ, ಇದು ಯುದ್ಧ ಮಿತಿಮೀರಿದ್ರೆ ಅಂದ್ರೆ ಏನು ಮಾಡೋಕ್ಕಾಗ್ಲ ಅಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮವರನ್ನ ಸೇಫ್ಟಿಯಾಗಿ ಕರ್ಕೊಬರೋ ವ್ಯವಸ್ಥೆ ಮಾಡ್ಬೇಕಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಹೊಸಕೋಟೆ ಹೋಬಳಿ ಸುತ್ತಮುತ್ತಲು ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಜನ ಹೋಗಿದ್ದಾರೆ ನಿಮ್ ಗಮನಕ್ಕೆ ಬಂದಂಗೆ? ಸರ್, ನಮ್ದು ಒಂದು ನವಿನಹಳ್ಳಿ, ಮಠದಕೊಪ್ಲು, ಆರಹಳ್ಳಿ, ದಿನಕೊಪ್ಲು ಮತ್ತೆ ಚರ್ಚ್, ಇಲ್ಲಿ ಸುತ್ತಮುತ್ತಲಿಂದ ಒಂದು 25 ಮಂದಿ, ಹೊರಗಡೆಯಿಂದ ಎಲ್ಲ 25 ಮಂದಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವರೆಲ್ಲರೂ ಪ್ರತಿನಿತ್ಯ ಸಂಪರ್ಕದಲ್ಲಿ ಅವ್ರವ್ರ ಮನೆಯವ್ರ ಸಂಪರ್ಕದಲ್ಲಿ ಇರ್ತಾರೆ, ಎಲ್ಲ ಸೇಫ್ಟಿ ಆಗಿದಾರ? ಅವ್ರವ್ರ ಮನೆಯಲ್ಲಿ ಅವ್ರವ್ರು ಎವ್ರಿಡೇ ಫೋನ್ ಮಾಡ್ತಾ ಇರ್ತಾರೆ, ಎಲ್ಲ ಸೇಫ್ಟಿ ಆಗಿದ್ದಾರೆ, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾವೆಲ್ಲ ಚೆನ್ನಾಗಿದ್ವಿ ಅಂತ ಹೇಳ್ತೇವೆ. ಅವ್ರೆ ಸದ್ಯಕ್ಕೆ ಅಂಥದ್ದೇನು ಇಲ್ಲ, ಹೇಳ್ತಾ ಇರ್ತಲ್ಲ, ಗಾಬರಿ ಪಡಬೇಡಿ, ನಾವು ಚೆನ್ನಾಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಮನೆಯವ್ರಿಗೂ ಫೋನ್ ಮಾಡಿದ್ರ ನೀವು? ಡೈಲಿ ಫೋನ್ ಮಾಡ್ತಾ ಇರ್ತೀವಿ, ಡೈಲಿ 3-4 ಸರಿ ಫೋನ್ ಮಾಡ್ತಾ ಇರ್ತೀನಿ. ಎಲ್ಲ ಖುಷಿಯಾಗಿದ್ದಾರೆ, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾವು ಚೆನ್ನಾಗಿದ್ವಿ ಅಂತ ಹೇಳ್ತೇವೆ. ಆ ರೀತಿ ಏನಾದ್ರೂ ಸರ್ಕಾರ ನಮಗೆ ಒಳ್ಳೆ ಕೇರ್ ತಗೋತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಬೇಕಾದ್ರೆ ಏನು ಮಿತಿಮೀರಿದ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ವ್ಯವಸ್ಥೆ ಮಾಡಿ ಕರೆತರಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸಬಾಸ್ಟಿನ್ ಅವರು ಹೇಳೋ ಪ್ರಕಾರ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಸುಮಾರು ನಮ್ಮ ಗ್ರಾಮದಿಂದ ಸುತ್ತಮುತ್ತ ಗ್ರಾಮದಿಂದ ಸುಮಾರು 25-30 ಜನ ಇಸ್ರೇಲ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೂಡ ಸೇಫ್ಟಿ ಆಗಿದ್ದಾರೆ, ಸೇಫ್ ಆಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರು ಯುದ್ಧದ ಪರಿಸ್ಥಿತಿ ಮಿತಿ ಮೀರಿದಾಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತೀವಿ, ನಮ್ಮವ್ರನ್ನೆಲ್ಲ ಅಂದ್ರೆ ಸುರಕ್ಷಿತವಾಗಿ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅನ್ನೋ ಮನವಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಆಲೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.